ನಮಸ್ಕಾರ. ಇವತ್ತು ನಾವು ಮಹಾಭಸ್ತಿಕ ಪ್ರಾಣಾಯಾಮದ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ಮಹಾಭಸ್ತಿಕ ಪ್ರಾಣಾಯಾಮನ ಮಾಡೋದರಿಂದ ಏನೇನು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಮೊದಲಾಗಿ ತಿಳಿದುಕೊಳ್ಳೋಣ. ಈ ಈ ಭಸ್ತಿಕ ಪ್ರಾಣಾಯಾಮ ಮಾಡೋದರಿಂದ ನಮಗೆ ಹೃದಯದ ಸಮಸ್ಯೆ, ಶ್ವಾಸಕೋಶದ ಸಮಸ್ಯೆ, ಹಾಗೆ ನಮ್ಮಲ್ಲಿರ್ತಕ್ಕಂಥ ನರ ದೌರ್ಬಲ್ಯ, ಸ್ನಾಯು ದೌರ್ಬಲ್ಯ, ಮೊಳಕಾಲು ನ್ಯೂನತೆ, ಹಾಗೆ ಆನೆಕಾಲಿನ ಸಮಸ್ಯೆ ಇದ್ದರೂ ಸಮೇತ ಈ ಒಂದು ಮಹಾಭಸ್ತಿಕ ಪ್ರಾಣಾಯಾಮ ಮಾಡೋದರಿಂದ ತುಂಬ ಅನುಕೂಲ ಆಗುತ್ತೆ. ಹಾಗೆ ನಮ್ಮ ಅಜೀರ್ಣ ಶಕ್ತಿ ಸಮೇತ ಈ ಒಂದು ಮಹಾಭಸ್ತಿಕ ಪ್ರಾಣಾಯಾಮದಿಂದ ನಿವಾರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ, ಈ ಒಂದು ಮಹಾಭಸ್ತಿಕ ಪ್ರಾಣಾಯಾಮನ ಯಾವ ರೀತಿ ಮೊದಲು ಮಾಡಬೇಕು ಮತ್ತು ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಸಹ ಈ ಒಂದು ಪ್ರಾಣಾಯಾಮವನ್ನು ಮಾಡ್ಬೋದು. ಈ ಮಾಡ್ತಕ್ಕಂಥ ವಿಧಾನ ಹೇಗಪ್ಪ ಅಂತಂದರೆ, ಮೊದಲು ನಾವು ಎರಡೂ ಕಾಲನ್ನು ಮುಂದೆ ನೇರವಾಗಿ ಕಾಲನ್ನು ಚಾಚಬೇಕು. ಚಾಚಿ ನಾವು ವಜ್ರಾಸನ ಸ್ಥಿತಿಗೆ ಬರಬೇಕು. ವಜ್ರಾಸನ ಸ್ಥಿತಿಗೆ ಅಂದರೆ ಮೊದಲು ಬಲಗಾಲನ್ನು ಹಿಂದಕ್ಕೆ ಮಡಚಿ, ನಂತರ ಎಡಗಾಲನ್ನು ಹಿಂದಕ್ಕೆ ಮಡಚಿ ನೇರ ಕೂತ್ಕೋಬೇಕು. ನಮ್ಮ ಎರಡೂ ಕಾಲಿನ ಬೆರಳುಗಳು ಒಂದಕ್ಕೊಂದು ಹಿಂದೆ ಟಚ್ ಆಗಿರಬೇಕು. ಆ ರೀತಿ ಕೂತ್ಕೋಬೇಕು. ಮತ್ತು ನಮ್ಮ ಹಿಪ್ಸ್ಗಳು ನಮ್ಮ ಎರಡೂ ಕಾಲಿನ ಹಿಮ್ಮಡಿಯ ಮೇಲೆ ಇರಬೇಕು. ನಮ್ಮ ದೇಹ ನೇರವಾಗಿ ಸೊಂಟ, ಬೆನ್ನು ಹುರಿ, ಕುತ್ತಿಗೆ, ತಲೆ ಇವೆಲ್ಲವೂ ಸಹ ನೇರವಾಗಿರಬೇಕು. ನಮ್ಮ ಕೈಗಳು ಹೀಗೆ ನಮ್ಮ ತೊಡೆಯ ಮೇಲೆ ಇರಬೇಕು. ಈಗ ಮಹಾಭಸ್ತಿಕ ಪ್ರಾರಂಭ ಮಾಡೋಣ. ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂದರೆ, ಈ ಭಸ್ತಿಕ ಪ್ರಾಣಾಯಾಮನ ನಾವು ಪ್ರತಿ ಸಾರಿ ಈ ಒಂದೊಂದು ಆಯಾಮಗಳನ್ನು 30 ಸಾರಿ ಮಾಡಬೇಕು. ಮೊದಲು ಏನು ಮಾಡಬೇಕಪ್ಪ ಅಂತಂದರೆ, ನಮ್ಮ ಎಡಗೈಯಿಂದ ನಮ್ಮ ಮೂಗನ್ನು ಈ ರೀತಿ ಹೆಬ್ಬೆರಳನ್ನು ಉಜ್ಕೊಳ್ಬೇಕು. ಅದಾದ ನಂತರ ಬಲಗೈಯನ್ನು ಮೇಲೆ ಎತ್ತಬೇಕು. ಮೇಲೆ ಎತ್ತಿ ನಾವು ಉಸಿರನ್ನು ಎಕ್ಸೇಲ್ ಮಾಡಬೇಕು. ಹೇಗಂತಂದರೆ ಈ ರೀತಿ ಇನ್ನೇಲ್, ಎಕ್ಸೇಲ್, ಇನ್ನೇಲ್, ಎಕ್ಸೇಲ್, ಇನ್ನೇಲ್, ಎಕ್ಸೇಲ್ ಈ ರೀತಿ ಮಾಡಬೇಕು. ಒಂದು 30 ಸಾರಿ ಮಾಡಬೇಕು. ನಂತರ ಬಲಗಡೆ ಮೂಗನ್ನು ಮುಚ್ಚಿ ಎಡಗಡೆ ಮೂಗಿಂದ ಸೇಮ್ ಇದೇ ರೀತಿಯಾಗಿ ಇನ್ನೇಲ್ ಮಾಡ್ತಾ ಎಕ್ಸೇಲ್ ಮಾಡಬೇಕು. ಈ ರೀತಿ ಫೋರ್ಸಲ್ಲಿ ಈ ರೀತಿ ಮಾಡಬೇಕು. ಅದಾದ ಬಳಿಕ ಮತ್ತೆ ಎರಡು ಮೂಗಿಂದ ಒಂದೇ ಸರಿ ಮಾಡಬೇಕು. ಎಡ ಮೂಗಿಂದ ಉಸಿರನ್ನು ತಗೊಂಡು ಬಲ ಮೂಗಿಂದ ಉಸಿರನ್ನು ಹೊರಗಡೆ ಬಿಡಬೇಕು. ಯಾವ ರೀತಿ ಅಂತಂದರೆ, ಈ ರೀತಿ ಮುಚ್ಕೊಂಡು ನೋಡಿ, ಬಲಗಡೆ ಮೂಗಿಂದ ಹೆಬ್ಬೆರಳಿಂದ ಮುಚ್ಕೊಳ್ತೀನಿ. ಈ ರೀತಿ ಪ್ರಾರಂಭ ಮಾಡಬೇಕು. ಅದೇ ರೀತಿಯಾಗಿ ಬಲಗೈಯಿಂದಲೂ ಸಮೇತ ಬಲಗೈ ಹೊರಳನ್ನು ಮುಚ್ಚಿ ಎಡಗೈಯಿಂದ ಅಟ್ ಎ ಟೈಮಲ್ಲಿ ಎರಡೂ ಕೈಯಿಂದ ಚೇಂಜ್ ಆಗುತ್ತೆ. ಒಂದ್ಸಲಿ ಬಲಗೈ ಮುಚ್ಚಿದ್ರೆ ಇದು ಬಿಡಬೇಕು. ಈ ರೀತಿಯಾಗಿ ಮಾಡಬೇಕು. ಅದಾದ ನಂತರ ಎರಡೂ ಕೈಯಿಂದ ಮಾಡಬೇಕು. ಹಿಂಗೆ ಈ ರೀತಿ. ಈಗ ಪ್ರಾರಂಭ ಮಾಡೋದು ಯಾವ ರೀತಿ ಅಂತ ತೋರಿಸ್ಬಿಟ್ಟಿನಿ. ಈಗ ಮಾಡೋಣ. ಕಂಟಿನ್ಯೂ ಆಗಿ ಪ್ರತಿಯೊಂದು ಮೂಗಿಂದ ಸಮೇತ ಫಸ್ಟು 30 ಸಾರಿ, ಎಡಗಡೆ ಮೂಗಿಂದ 30 ಸಾರಿ, ಹಾಗೆ ತದನಂತರ ಎಡ ಮೂಗಿಂದ ತಗೊಂಡು ಬಲ ಮೂಗಲ್ಲಿ ಬಿಡಬೇಕು. ನಂತರ ಬಲ ಮೂಗಲ್ಲಿ ತಗೊಂಡು ಎಡ ಮೂಗಲ್ಲಿ ಬಿಡಬೇಕು. ಕೊನೆಯದಾಗಿ ಎರಡೂ ಮೂಗಿಂದಲೂ ಸಮೇತ ನಾವು ಭಸ್ತಿಕ ಪ್ರಾಣಾಯಾಮವನ್ನು ಮಾಡಬೇಕು. ಯಾವ ರೀತಿ ಈಗ ನೋಡೋಣ, ಪ್ರಾರಂಭ ಮಾಡೋಣ. ಓಕೆ, ಈ ರೀತಿ ಏನೆಲ್ಲ ಅಂತ ಮಾಡಬೇಕು.
ಚೇಂಜ್. ಯಾವುದೇ ಕಾರಣಕ್ಕೂ ಕಣ್ಣನ್ನು ಬಿಡಬಾರ್ದು, ಕಣ್ಣು ಮುಚ್ಚಿ ಮಾಡಬೇಕು. ಈಗ ಒಂದು ಎಡಗಡೆ ಮೂಗಿಂದ ತಗೊಂಡು ಬಲಗಡೆ ಮೂಗಿಂದ ಬಿಡಬೇಕು. ಅಂದ್ರೆ ಈಗ ಬಲಗಡೆ ನೋಡಿ. ಈಗ ಬಲಮ್ಮಗಿಂದ ಈಗ ಎರಡೂ ಕೈಯಿಂದ ಮೇಲೆತ್ತಿ ಉಸಿರು ತಗೊಂಡು ಉಸಿರು ಬಿಡಬೇಕು ನೋಡಿ. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಈಗ ಗಂಟಲನ್ನು ಈ ರೀತಿ ಮಾಡಿ ಈಗ ಶಾಂತವಾಗಿ 1 ನಿಮಿಷಗಳ ಕಾಲ ಆರಾಮಾಗಿ ಕೂತ್ಕೋಬೇಕು. ನಮ್ಮ ಉಸಿರನ್ನು ಲಾಕ್ ಮಾಡಬೇಕು, ಉಸಿರಾಡಬಾರ್ದು. ಈಗ ನಿಧಾನವಾಗಿ ನಮ್ಮ ಕೈ ಶಾಖವನ್ನು ಕಣ್ಣಿಗೆ ಮತ್ತು ಈಗ ನಿಧಾನಕ್ಕೆ